ನನಗೆ ಕಾಲ್ ಬಂದ್ಬಿಡ್ತು. ಹೌದು ಕಣ, ಕಾಲ್ ಬಂದ್ಬಿಡ್ತು ಅಮ್ಮ. ಇವತ್ತೇನಾದ್ರೂ ನಿಮ್ ತಂದೆ ಬದುಕಿದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು. ನಿನ್ನ ಹೀಗೆ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಣ್ಣ. ಐ ಆಮ್ ಹ್ಯಾಪಿ. ಲಕ್ಕಿ, ಇದು ನಿಜನೋ ಕನಸು? ಈ ದಿನಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಗೊತ್ತಾ? ಹೌದು, ಕಾಲಕ್ಕೆ ಶಕ್ತಿ ಹೇಗ್ ಬಂತು ಗೊತ್ತಿಲ್ಲ ಅಜ್ಜಿ. ಊರ್ಮಿಳನ್ ಕಾಪಾಡ್ಬೇಕು ಅಂತ ನಿಮ್ಮನ್ನು ಕೂಕೊಂಡೆ, ನೀವ್ಯಾರು ಬರ್ಲಿಲ್ಲ. ಕಣ್ಣು ಮುಂದಿನ ಊರ್ಮಿಳ ಪ್ರಾಣ ಹೋಗ್ತಿದ್ರೆ ತಡ್ಕೊಳಕ್ಕಾಗದೆ ಕೂಕೊಂಡೆ ಅಷ್ಟೇ, ನಿಂತ್ಬಿಟ್ಟೆ. ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಅಣ್ಣ. ಅಪ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಾವಾ, ಮತ್ತೆ ನಮ್ಮನೆಗೆ ಒಳ್ಳೆ ದಿನಗಳು ಬರ್ತಿದೆ ಅನ್ನೋದಕ್ಕೆ ಇದೇ ಶುಭ ಸೂಚನೆ ಬಾವಾ. ಇನ್ನೆಲ್ಲ ಒಳ್ಳೇದೇ ಆಗತ್ತೆ. ನಿಜ ವೈದೇಹಿ, ಊರ್ಮಿಳಾಗ ಏನಾದ್ರೂ ಆಗಿದ್ದಿದ್ರೆ ಅದ್ರ ನಿಂದನೆ ನಿನ್ನ ಮಗು ಮೇಲೆ ಆಗ್ತಾ ಇತ್ತು. ಹಾಗಾಗಬಾರ್ದು ಅಂತಾನೆ ಆ ದೇವ್ರು ನನಗೆ ಕಾಲ್ ಕೊಟ್ಟಿರೋದು, ಊರ್ಮಿಳನ ಕಾಪಾಡಕ್ಕಾಗಿದ್ದು. ಕಾರಣ ಏನಾದ್ರೆ ಏನು, ಒಟ್ನಲ್ಲಿ ನಿನ್ನ ಕಾಲ್ ಬಂತಲ್ಲ, ಅಷ್ಟು ಸಾಕು. ನೀನ್ ನಡೆಯೋದನ್ನ ನೋಡೋದಿಕ್ಕೆ ನಿಮ್ ತಂದೆ ಬದುಕಿರ್ಬೇಕಿತ್ತು ಕಣೋ. ಇಲ್ಲೇ ಇದ್ದೀನಿ ಕೌಸಲ್ಯ. ನಿಮ್ ಸಂತೋಷದಲ್ಲಿ ನಾನು ಯಾವಾಗ್ಲೂ ಭಾಗಿಯಾಗಿರ್ತೀನಿ. ಊರ್ಮಿಳಾ, ಅಷ್ಟಕ್ಕೂ ಇದು ನಿನ್ ಕುತ್ತಿಗೆಗೆ ಹಾಕ್ದವ್ರು ಯಾರು? ತಗೋ, ಎಲ್ರು ಹಿಂದೆ ಹೋಗಿ ಓಪನ್ ಮಾಡು. ಬೇಗ ತೆಗೀರಿ, ನನ್ನನ್ನು ಬೇಗ ಇಳಿಸಿ. ಏ ವಾಲಿ, ನಿಮ್ಮಮ್ಮ ಇಲ್ಲಿ ಬಾಗ್ಲು ಹಾಕೊಂಡಿದ್ರೆ ನೀನೆಲ್ಲಿ ಹೋಗಿದ್ಯೋ? ಇವನು ಕೊಡಾಲೆ ನೇಣು ಹಾಕೋತಾ ಇದ್ದ. ಜನ ಒಂದೇ ಸಲ ನೇಣ್ ಹಗ್ಗಕ್ಕೆ ಸಿಕ್ಕಾಕೊಳ್ಳೋದು ಅಂದ್ರೆ ಏನು? ಏನಾಗ್ತಿದೆ ಇಲ್ಲಿ? ಬನ್ನಿ. ಅಯ್ಯೋ ರಂಗ, ಸುಕ್ಕೆ ತಗೊಂಡ್ ಬಾ, ಹೋಗು. ಸಾಯ್ಬೇಕು ಅಂತ ನೇಣು ಹಾಕೊಳ್ಳೋದು ಯಾಕೆ? ಕಾಪಾಡಿ ಕಾಪಾಡಿ ಅಂತ ಕೂಕೊಳ್ಳೋದು ಯಾಕೆ? ನಿನ್ನೆ ನೋಡಿದ್ರೆ ಕೋತಿ ತರ ಆಡ್ತಿದ್ರಿ. ಬೆಳಿಗ್ಗೆ ಅಡಿಗೆ ಮನೇಲಿ ಈ ವಾಲಿ ಎಣ್ಣೆಗೆ ಹಾಕಿದ ಬದನೆಕಾಯಿ ಬಾಂಬ್ ತರ ಸಿಡಿತು. ಈಗ ನೋಡಿದ್ರೆ 3 ಜನನು ನೇಣು ಹಾಕೊಂಡಿದ್ರಿ. ಅಷ್ಟಕ್ಕೂ ಏನಾಗಿದೆ ನಿಮ್ಗೆಲ್ಲ? ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಮೊದ್ಲೇ ಮನೆ ಪರಿಸ್ಥಿತಿ ಸರಿಯಾಗಿಲ್ಲ ಅಂತ ಗೊತ್ತು ತಾನೆ. ನಿಮ್ ಹುಚ್ಚಾಟದಿಂದ ಮನಃಶಾಂತಿನೇ ಇಲ್ದೇ ಇರೋ ಹಾಗೆ ಮಾಡ್ಬೇಕು ಅಂತ ಇದ್ದೀರಾ? ಅಯ್ಯೋ ಅತ್ತೆ, ನಮಗೇನು ಗೊತ್ತಿಲ್ಲ. ಕೆಳಗೆ ಊರ್ಮಿಳ ಹತ್ರ ಮಾತಾಡ್ತಿದ್ದಾಗ ನನಗೇನೋ ಆಯ್ತು ಅಷ್ಟೇ. ಆಮೇಲೆ ನೋಡ್ತೀನಿ ನಾನು ಫ್ಯಾನ್ಗೆ ನೇತಾಡ್ತಿದ್ದೀನಿ. ಮಧ್ಯದಲ್ಲಿ ಏನಾಯ್ತೋ, ಯಾರು ಏನ್ ಮಾಡಿದ್ರೋ ನನಗ್ ನಿಜವಾಗ್ಲೂ ಏನು ಗೊತ್ತಿಲ್ಲ. ಯಾರೋ ಮಾಡಿದ್ರೆ
ಒಳಗಡೆಯಿಂದ ಬಾಗ್ಲು ಹೇಗ್ ಲಾಕ್ ಆಗುತ್ತೆ ಅತ್ತೆ? ಇದ್ಯಾಕೋ 3 ಜನನು ಬೇಕು ಅಂತ ಮಾಡಿರೋ ಹಾಗಿದೆ. ಹಾಗೇನಾದ್ರೂ ಮಾಡೋ ಅಂತ ಉದ್ದೇಶ ಇದ್ರೆ ಅದನ್ ಬೇರೆಯವ್ರಿಗೆ ಮಾಡ್ತಾರೆ ವೈದೇಹಿ. ತಮಿಗ್ ತಾವೇ ನೇಣ್ ಹಾಕೊಳ್ಳಲ್ಲ. ಇದನ್ನೆಲ್ಲ ಬೇರೆಯವ್ರು ಮಾಡಿರೋದು. ನಮ್ಗೇನು ಗೊತ್ತಿಲ್ಲ. ಯಾರೋ ಮಾಡಿದ್ರೆ ನಿಮ್ ಕಾಲ್ ಕೆಳಗೆ ಖಂಡಿತ ಸ್ಟೂಲ್ ಇಡ್ತಾ ಇರ್ಲಿಲ್ಲ. ಹಗ್ಗ ಕಟ್ಟಿ ಸಾಯೋಗ್ ಬಿಡ್ತಾ ಇದ್ರು. ಇಷ್ಟೊತ್ತಿಗೆ ನೀವು ಸತ್ತು ಯಾವ್ದೋ ಕಾಲ ಆಗಿರೋದು. ಆದ್ರೆ ನಾವು ಬಂದ್ ಕಾಪಾಡೋವರೆಗೂ ಹಾಗೆ ಇದ್ದೀರಾ ಅಂತಂದ್ರೆ ನಾಟಕ ಅಲ್ದೆ ಇನ್ನೇನ್ ಅನ್ಕೋಬೇಕು ಹೇಳಿ. ಸಾವಿನ ದೌಡೆಯಿಂದ ಬಚಾವಾಗಿದ್ದೀವಿ. ಈಗ ಸುಧಾರಿಸ್ಕೋತಿದ್ರೆ ನಾಟಕ ಅಂತಿದೆಯಲ್ಲ ದೇವಾಂಶ್. ಹೌದು ಸುವರ್ಣ, ನಡೆದಿದ್ರ ಬಗ್ಗೆ ಹೇಳಿದ್ರೆ ಸುಳ್ಳು ಅಂತ ಅನ್ಕೊಳ್ತಾರೆ. ಅಯ್ಯೋ ಇಂದು ಅಜ್ಜಿ, ಯಾರು ಏನೇ ಅನ್ಕೊಂಡ್ರು ನಾವ್ ಹೇಳ್ತಿರೋದೇ ನಿಜ. ಈ ವೈದೇಹಿಗೆ ಮಗು ಆಗ್ತಿದೆ ಅಂತ ಗೊತ್ತಾದಾಗಿಂದ ಇದೆಲ್ಲ ನಡೀತಾ ಇದೆ ಅಜ್ಜಿ. ನೋಡಿದ್ಯಾ, ಮತ್ತೆ ನನ್ ಮಗು ಮೇಲೆ ಅಪವಾದ ಹೊರಿಸ್ತಾ ಇದ್ಯಾ. ಅಪವಾದ ಹೊರಿಸ್ಬೇಕು ಅಂತಾನೆ 3 ಜನನು ನಾಟಕ ಆಡ್ತಿರೋ ಹಾಗಿದೆ. ಇಲ್ಲ, ಇದು ಮಾತ್ರ ನಾಟಕ ಅಲ್ಲ. ನಾವಂತೂ ಇದ್ದಕ್ಕಿದ್ದಂಗೆ ಮಾಯ ಆಗಿ ನೇಣ್ ಹಗ್ಗಕ್ ಸಿಕ್ಕಾಕೊಂಡಿದ್ವಿ. ಅಯ್ಯಯ್ಯಪ್ಪ ದೇವ್ರೆ, ಮಧ್ಯದಲ್ಲಿ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ.